ಪ್ರತಿಯೊಂದು ಧರ್ಮದಲ್ಲೂ ಅಸಂಖ್ಯ ಮಂತ್ರಗಳಿದ್ದರೂ ಪ್ರಧಾನ ಮಂತ್ರವೊಂದು ಇದ್ದೇ ಇರುವುದು. ಜೈನ ಪರಂಪರೆಯಲ್ಲಿ ಕೂಡ ಅಂತಹದೊಂದು ಮಂತ್ರವನ್ನು ಕಾಣಬಹುದು. ಅದನ್ನು ನಮೋಕಾರ ಮಂತ್ರ, ನವಕಾರ ಮಂತ್ರ, ಪಂಚ ನಮಸ್ಕಾರ ಮಂತ್ರ ಎಂದು ಕರೆಯುವರು. ಅರಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು ಇವರನ್ನು ಪರಮೇಷ್ಠಿಗಳೆನ್ನುತ್ತಾರೆ. ಈ ಐವರನ್ನು ಸ್ತುತಿಸುವ ಮಹಾಮಂತ್ರವೇ ಪಂಚ ನಮಸ್ಕಾರ ಮಂತ್ರ. ಈ ಮಂತ್ರ ಹೀಗಿದೆ: ನಮೋ ಅರಿಹಂತಾಣಂ, ಲೋಕದಲ್ಲಿರುವ ಎಲ್ಲ ಅರಿಹಂತರುಗಳಿಗೆ ನಮಸ್ಕಾರ. ನಮೋ ಸಿದ್ಧಾಣಂ, ಎಲ್ಲ ಸಿದ್ಧರುಗಳಿಗೆ ನಮಸ್ಕಾರ. ನಮೋ ಆರ್ಯಾಣಂ, ಲೋಕದಲ್ಲಿರುವ ಎಲ್ಲ ಆಚಾರ್ಯರುಗಳಿಗೆ ನಮಸ್ಕಾರ. ನಮೋ ಉಪಾಧ್ಯಾಯಾಣಂ, ಲೋಕದಲ್ಲಿರುವ ಎಲ್ಲ ಉಪಾಧ್ಯಾಯರುಗಳಿಗೆ ನಮಸ್ಕಾರ. ನಮೋ ಲೋಯೆ ಸವ್ವಸಾಹೋಣಂ, ಲೋಕದಲ್ಲಿರುವ ಎಲ್ಲ ಸಾಧುಗಳಿಗೆ ನಮಸ್ಕಾರ ಎಂದು ಹೀಗಿದೆ. ಇದು ಒಂದು ಮಂತ್ರವಲ್ಲ, 5 ಮಂತ್ರಗಳ ಪುಂಜ. ನಮೋ ಅರಹಂತಾನಂ, ನಮೋ ಸವ್ವಸಿದ್ಧಾನಾಂ ಎಂಬ 2 ಮಂತ್ರಗಳು ಕ್ರಿಸ್ತಪೂರ್ವ 150ರ ಖಾರವೇಲನ ಶಾಸನದಲ್ಲಿ ದೊರೆಯುವುದು. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಕರ್ನಾಟಕದ ಬನವಾಸಿಯಲ್ಲಿ ಲಿಪಿಬದ್ಧಗೊಂಡ ಷಟ್ಖಂಡಾಗಮದ ಮೊದಲ ಮಂಗಳ ಸೂತ್ರವಾಗಿ ಲಭಿಸುವುದು. ಸರ್ವಶ್ರೇಷ್ಠವಾದ ಈ ಮಂತ್ರವನ್ನು ಜನನ ಕಾಲದಲ್ಲಾಗಲಿ, ಮರಣದ ವೇಳೆಯಲ್ಲಾಗಲಿ, ಯಾವುದೇ ಕಷ್ಟ ಸುಖದ ಸಂದರ್ಭದಲ್ಲಾಗಲಿ ಪಠಿಸಬಹುದು. ಬಿಡಿಬಿಡಿಯಾಗಿಯೂ, ಮೇಲಿನಿಂದಾಗಲಿಯೂ, ಕೆಳಗಿನಿಂದಾಗಲಿಯೂ, ನಡುವಿನಿಂದಾಗಲಿಯೂ ಉಚ್ಚರಿಸಬಹುದು. ಯಾವುದೇ ದೋಷ ಬರುವುದಿಲ್ಲ. ಮಂಗಲ ಭಾವನೆಯಿಂದ ತುಂಬಿದ ಈ ಮಹಾಮಂತ್ರದಿಂದ ಗುಣಾತ್ಮಕ ಪ್ರಭಾವ ವಲಯ ನಿರ್ಮಾಣವಾಗುವುದು. ಇದರಿಂದ ಎಲ್ಲ ಪಾಪಗಳು ನಾಶವಾಗುವುವು, ಅಂದರೆ ಸವ್ವ ಪಾಪನಾಶನೋ. ಈ ಮಹಾಮಂತ್ರವನ್ನು ಕೇಳಿಸಿಕೊಂಡರೆ, ಭಾವಿಸಿಕೊಂಡರೆ, ಪಠಿಸಿದರೆ ಸದ್ಗತಿ ದೊರೆಯುವುದೆಂದು ಜೈನರ ನಂಬಿಕೆಯಾಗಿದೆ.